ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ದಸರಾ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರು ಮಾಡಬಾರದು. ಅವರು ಮುಸ್ಲಿಂ ಧರ್ಮದವರು, ಹಾಗಾಗಿ ಅವರಿಗೆ ದಸರಾ ಉದ್ಘಾಟನೆಯ ಅರ್ಹತೆ ಇಲ್ಲ. ಇದು ಧರ್ಮ ನಿಂದನೆಯಾಗತ್ತೆ, ಹಿಂದೂ ಧರ್ಮ ನಿಂದನೆಯಾಗತ್ತೆ, ಹಿಂದೂ ಧರ್ಮದ ಅವಹೇಳನ ಆಗತ್ತೆ, ಅಪಚಾರ ಆಗತ್ತೆ ಅಂತ ಸಾಕಷ್ಟು ಕಥೆಗಳನ್ನ ಕಟ್ಟಿ ಇತ್ತೀಚೆಗೆ ಬಿಜೆಪಿ, ಅದರಲ್ಲೂ ವಿಶೇಷವಾಗಿ ಬಿಜೆಪಿಯಲ್ಲಿ ಇದ್ದೂ ಇಲ್ಲದೆ ಇರುವಂತಹ ರೀತಿಯಲ್ಲಿ ತನ್ನದೇ ಪಾರ್ಟಿಯಿಂದ ತಿಪ್ಪೆಗೆ ಎಸೆಯಲ್ಪಟ್ಟಂತೆ ಬದುಕ್ತಾ ಇರುವಂತಹ ಪ್ರತಾಪ್ ಸಿಂಹನ್ ಅಂತವರು ಬಾಯ್ ಬಡ್ಕೊಳ್ತಿರೋದು ನೀವೆಲ್ಲ ನೋಡ್ತಿದ್ರಿ. ಅದರ ಜೊತೆಗೆ ಒಂದಷ್ಟು ಹಿಂದುತ್ವ ಪಡೆಗಳು ಸಹ ಅದಕ್ಕೆ ಸೇರ್ಕೊಂಡಿದ್ದಾವೆ. ಒಂದಷ್ಟಲ್ಲ, ಎಲ್ಲ ಹಿಂದುತ್ವ ಪಡೆಗಳು ಸಹ ಸೇರ್ಕೊಂಡು ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಆ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಬಾನು ಮುಷ್ತಾಕ್ ಅವರಿಗೂ ಸಹ ಕೆಟ್ಟ ಕೊಳಕ ಭಾಷೆಯಲ್ಲಿ ನಿಂದನೆ ಮಾಡ್ತಾ ಇರೋದು. ಪ್ಲಸ್ ಅವರನ್ನ ಆಯ್ಕೆ ಮಾಡಿದ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಮೇಲೂ ದಾಳಿ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದನ್ನೇ ಮುಂದಿಟ್ಕೊಂಡು ಏನ್ ಮಾಡಿದ್ರು ಅದರಿಂದ ಏನು ಸಾಧಿಸೋಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಮಾಧ್ಯಮಗಳ ಮುಂದೆ ಎಷ್ಟೇ ಬಾಯಿ ಬಡ್ಕೊಂಡ್ರು, ಎಷ್ಟೇ ಕೊಳಕಾಗಿ ಮಾತಾಡಿದ್ರು ಏನು ಲಾಭ ಆಗ್ತಿಲ್ಲ ಅಂತ ಹೈಕೋರ್ಟ್ಗೆ ಹೋಗಿದ್ರು ಸಾಹೇಬರು. ಯಾರೋ ಪ್ರತಾಪ್ ಸಿಂಹನ ಜೊತೆ ಒಂದಷ್ಟು ಜನ ಬೇರೆಯವರು ಹೋಗಿದ್ರು. ಎಲ್ಲ ಅರ್ಜಿಗಳನ್ನು ಹೈಕೋರ್ಟ್ 2-3 ದಿನಗಳ ಹಿಂದೆ ವಜಾ ಮಾಡಿ ಬಿಸಾಕಿತ್ತು. ಪ್ರತಾಪ್ ಸಿಂಹಗೆ ಶೇಮ್ ಆಗಿತ್ತು, ಮುಖಭಂಗ ಆಗಿತ್ತು. ಆದರೆ ಇನ್ನೊಂದಷ್ಟು ಜನ ಸುಪ್ರೀಂ ಕೋರ್ಟ್ ಹೋದ್ರು ಮೇಲ್ಮನವಿ ತಗೊಂಡು. ಅಯ್ಯೋ, ಇದು ಧಾರ್ಮಿಕ ನಿಂದನೆ ಆಗ್ಬಿಡತ್ತೆ, ಹಿಂದೂ ಧರ್ಮದ ಹಬ್ಬದಲ್ಲಿ ಮುಸ್ಲಿಮರಿದ್ದ ಉದ್ಘಾಟನೆಯನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ನಿನ್ನೆ ಸುಪ್ರೀಂ ಕೋರ್ಟ್ ಇಂದಲೂ ಸಹ ತೀರ್ಪು ಬಂದಿದೆ. ಅಲ್ಲಿಯೂ ಸಹ ಅರ್ಜಿಯನ್ನ ವಜಾ ಮಾಡಿ ಬಿಸಾಕಿದ್ದಾರೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ, ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಇವರಿಬ್ಬರು ಇರುವಂತಹ ಪೀಠ ಈ ಹಿಂದುತ್ವವಾದಿಗಳ ಅರ್ಜಿಯನ್ನ ತೆಗೆದು ಬಿಸಾಕಿದೆ. ಅದಕ್ಕೂ ಮೇಲೆ ವಾದ ಮಾಡಕ್ಕೆ ಹೋದಂತಹ ಹಿಂದುತ್ವವಾದಿಗಳ ಪರ ಇದ್ದಂತಹ ವಕೀಲರಿಗೆ ಒಂದೇ ಮಾತು ಹೇಳ್ತು ಕೋರ್ಟ್, ವಜಾ ಅಂತ 3 ಸಲ ಹೇಳಿದೀವಿ, ಅಷ್ಟು ಸಾಲದ. ದಸರಾ ಹಬ್ಬ ನಾಡ ಹಬ್ಬ, ಅದು ಒಂದು ಧರ್ಮದ ಹಬ್ಬ ಅಲ್ಲ, ಸರ್ಕಾರ ನಡೆಸ್ತಿರೋ ಹಬ್ಬ. ಹಾಗಾಗಿ ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಅದರ ಉದ್ಘಾಟನೆ ಮಾಡುವಂತಹದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಧರ್ಮವನ್ನ ಮುಂದಿಟ್ಕೊಂಡು ಅಲ್ಲಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬಾರದು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ತಳಹದಿ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಆ ರೀತಿ ಯಾವುದೂ ಇಲ್ಲ. ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಬಹುದು, ಅದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳುವ ಮೂಲಕ ಸುಪ್ರೀಂ ಕೋರ್ಟ್ ಇವರಿಗೆ ಮುಖಕ್ಕೆ ಭಂಗ ಆಗುವ ರೀತಿಯಲ್ಲಿ ಹೊಡೆದು ಆಚೆಗೆ ಬಿಸಾಕಿದೆ ಅಪ್ಲಿಕೇಶನ್ ಅನ್ನ. ಹೈಕೋರ್ಟ್ ಅಲ್ಲೂ ಅದನ್ನೇ ಹೇಳಿದ್ದು. ಹೈಕೋರ್ಟ್ ಸಹ ಏನ್ ಹೇಳಿತು, ಇದೊಂದು ಸರ್ಕಾರದ ಕಾರ್ಯಕ್ರಮ, ಹಾಗಾಗಿ ಇದನ್ನ ಧಾರ್ಮಿಕ ಕಾರ್ಯಕ್ರಮ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಕಾರ್ಯಕ್ರಮ ಅಂದ ಮೇಲೆ ಎಲ್ಲ ಜಾತಿ ಧರ್ಮದ, ಎಲ್ಲ ಮತ ಧರ್ಮದ ಯಾರು ಬೇಕಾದ್ರೂ ಪಾಲ್ಗೊಳ್ಳಬಹುದು, ಯಾರು ಬೇಕಾದ್ರೂ ಅದರ ಭಾಗವಾಗಬಹುದು. ಅದು ನಮ್ಮ ಸಂವಿಧಾನಬದ್ಧವಾಗಿ ಎಲ್ರಿಗೂ ಸಿಕ್ಕಿರುವಂತಹ ಹಕ್ಕು. ಹಾಗಾಗಿ ನಾವು ಈ ಅರ್ಜಿಯನ್ನ ವಜಾ ಮಾಡ್ತಿದೀವಿ ಅಂತ ಹೈಕೋರ್ಟ್ ಅಲ್ಲೂ ಸಹ ಅದೇ ಕಾರಣಗಳನ್ನ ಕೊಟ್ಟು ವಜಾ ಮಾಡಿತ್ತು. ಆದ್ರೆ ಅಲ್ಲಿಗೆ ನಿಲ್ಲಿಸಲ್ಲ. ಹೊಸದಾಗಿ ಏನಾದ್ರೂ ಕಿತಾಪತಿ ಮಾಡುವಂತಹ ಪ್ರಯತ್ನಗಳು ಮಾಡ್ತಾರೆ. ಅದರ ಭಾಗವಾಗಿ ಯಾರೆಲ್ಲ ವಿರೋಧಿಸಿದ್ರೋ ಇದನ್ನ, ಅಲ್ಲಿನ ಸ್ಥಳೀಯ MLAಗಳನ್ನು ಸೇರಿದಂತೆ ಪ್ರತಾಪ್ ಸಿಂಹ ಅನ್ನುವಂತಹ ಮತಿಗೇಡಿ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮೊದಲಿಗೆ ಈ ಮಾಧ್ಯಮಗಳಿಗೆ ಮುಖಕ್ಕೆ ಹೊಡಿಬೇಕು. ಮಾನ ಮರ್ಯಾದೆ ಇದೆಯಾ ಅಂತ ಕೇಳಬೇಕು, ಹೊಟ್ಟೆಗೆ ಅನ್ನ ತಿಂತೀರಾ ಅಂತ ಕೇಳಬೇಕು. ಯಾಕಂದ್ರೆ ಅಂತಹ ಧರ್ಮದ್ವೇಷಿಗಳನ್ನ, ಮತಾಂಧರನ್ನ ದೂರ ಇಡೋದು ಬಿಟ್ಟು ಅವ್ರ ಕಂಡಾಗೆಲ್ಲ ಮೈಕ್ ಹಿಡಿತಾರೆ. ಹೋಗಿ ಅವ್ರ ಮುಂದೆ ಅವ್ರ ಕಂಡಾಗೆಲ್ಲ ಮೈಕ್ ಹಿಡಿಯೋದು. ಅವರು ಮೈಕ್ ಸಿಕ್ಕ ತಕ್ಷಣನೇ ಹುಚ್ಚುಚ್ಚಾಗಿ ಪಕ್ಕ ಪೊರ್ಕಿಗಳು, ಪರೋಡಿಗಳು, ಬೀದಿ ರೌಡಿಗಳ ತರ ಮಾತಾಡೋದು. ಪ್ರತಾಪ್ ಸಿಂಹ ಅಂತವರಲ್ಲಿ ಒಬ್ಬ. ಇವತ್ತು ಅದೇ ತರ ಈ ಮಾಧ್ಯಮಗಳು ಹೋಗಿ ಮೈಕ್ ಹಿಡಿದಿದ್ದಾವೆ. ಯಾಕೆಂದ್ರೆ ಅವುಗಳಿಗೂ ಸಹ ಅದೇ ಧರ್ಮದ್ವೇಷ ಅಂಟ್ಕೊಂಡಿರೋದ್ರಿಂದ, ಅದೇ ಇಸ್ಲಾಮೋಫೋಬಿಯಾದಿಂದ ನರಳ್ತಾ ಇರೋದ್ರಿಂದ ಅವುಗಳಿಗೆ ಇನ್ನೂ ಖುಷಿ. ಮುಸ್ಲಿಮರನ್ನ ಏನಾದ್ರು ಕೆಟ್ಟದಾಗಿ ಯಾರಾದ್ರೂ ಬೈತಾರೆ ಅಂದ್ರೆ ಅವರನ್ನ ಪ್ರೋತ್ಸಾಹಿಸೋದಕ್ಕೆ ಈ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಧರ್ಮದ್ವೇಷಿ ಮಾಧ್ಯಮಗಳು ಏನು ಓಡಿ ಹೋಗಿ ಹಿಡಿತವೆ. ಅಲ್ಲಿ ಅವನು ಎಲ್ರನ್ನು ಸ್ಥಳೀಯ MLAನೆಲ್ಲ ರೌಡಿ ಪೌಡಿ, ಏನೋ ಥರ್ಡ್ ಕ್ಲಾಸ್ ಎಂಥದ್ದು ಮಾತುಗಳೆಲ್ಲ ಆಡಿದ್ದಾಯ್ತು.
ಅವುಗಳನ್ನ ಕೇಳಿಸ್ಕೊಳ್ತಿದ್ರೆ ಅಷ್ಟು ಸಿಟ್ಟು ಬಂದಿರುತ್ತೆ. ನಾವು ಎಕ್ಸಾಕ್ಟ್ ಪದಗಳನ್ನ ಕ್ಯಾಚ್ ಮಾಡೋ ಅಷ್ಟು ತಾಳ್ಮೆ ಇರಲ್ಲ ನಮಗೆ. ಯಾಕೆಂದ್ರೆ ಸಂವಿಧಾನದಲ್ಲಿ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಳ್ರಯ್ಯ ಅಂದ್ರೆ ನಾವು ನಡ್ಕೊಳ್ಳಲ್ಲ ಅನ್ನುವಂತಹ ಇಂತಹ ಹೊಲಕಟ್ಟು ಮನಸ್ಥಿತಿಯ ಜನ ಇರ್ತಾರಲ್ಲ. ಪ್ರತಾಪ್ ಸಿಂಹನ್ ಅಂತವ್ರು, ಅವನದೇ ಪಕ್ಷ ಅವನನ್ನ ತಿಪ್ಪಿಗೆಸ್ತಿದೆ, ನೀನು ನಾಲಾಯಕ್, ನೀನು ಟಿಕೆಟ್ ಕೊಡಲ್ಲ ನಿನಗೆ, ಬಾಯಿ ಮುಚ್ಕೊಂಡು ಪಕ್ಕದಲ್ಲಿ ಬಿದ್ದಿರು ಅಂತ. ಆದ್ರೂ ದಿನ ಬೆಳಗಾದ್ರೆ ಬಾಯಿ ಬಡ್ಕೊಳ್ಳೋದು, ದಿನ ಬೆಳಗಾದ್ರೆ ಇಂಥದ್ದೊಂದು ತೆಗಿಯೋದು. ಹಿಂದೂ ಮುಸ್ಲಿಂ ಒಂದು ಬಸ್ ಸ್ಟ್ಯಾಂಡ್ಗೆ ಒಂದು ಕಲ್ಲರ್ ಹೊಡೆದ್ರು, ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದ್ರು, ಅದು ಸಾಬ್ರ ಮಸೀದಿ ತರ ಕಾಣಿಸ್ತಿದೆ ಬಸ್ ಸ್ಟ್ಯಾಂಡು, ಅದು ಸಾಬ್ರ ಬಣ್ಣ ಬೆಳೆದಿದ್ದಾರೆ, ಗ್ರೀನು, ಹಸಿರು ಯಾಕೆ ಬೆಳಿಬೇಕಾಗಿತ್ತು? ಇಂತಹ ಏನು ತುಚ್ಛವಾದಂತಹ ಯೋಚನೆ, ಅಷ್ಟು ನೀಚ ಮಟ್ಟಕ್ಕೆ ಅದು ಹೇಗೆ ಮನುಷ್ಯ ಯೋಚನೆ ಮಾಡ್ತಾನೆ ಅಂತ ಆಶ್ಚರ್ಯ ಆಗೋ ಮಟ್ಟಕ್ಕೆ ಈ ಪ್ರತಾಪ್ ಸಿಂಹ ಅನ್ನುವಂಥವನು ಮತ್ತೆ ಅದೇ ಮನಸ್ಥಿತಿಯ ಒಂದಷ್ಟು ಜನ ಯೋಚನೆ ಮಾಡೋದು. ಹೈಕೋರ್ಟ್ ಅಲ್ಲಿ ಮಂಗಳಾರತಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಮಂಗಳಾರತಿ ಆಯ್ತು, ಇವ್ರಿಗೆ ಅವಕಾಶ ಇದ್ದಿದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಿರೋರೇನೋ, ಅದಕ್ಕೆ ಅವಕಾಶ ಇಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ ಅನ್ಕೊಂಡ್ರೆ ಈಗ ಮಾಧ್ಯಮಗಳ ಮೂಲಕ ಆ ದಸರಾ ಉದ್ಘಾಟನೆ ಕುರಿತಾಗಿ ಅದನ್ನ ಯಾರು ಇವರ ಧರ್ಮಾಂಧತೆಯನ್ನ ಪ್ರಶ್ನೆ ಮಾಡ್ತಿದ್ದಾರೋ ಅವರ ವಿರುದ್ಧ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಕೊಂಡು ಓಡಾಡ್ಕೊಂಡಿದ್ದಾರೆ. ದಸರಾ ಉದ್ಘಾಟನೆಯ ದಿನ ಸಹ ಬಾನು ಮುಷ್ತಾಕ್ ಅವರನ್ನ ಅವಮಾನ ಮಾಡುವ, ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ, ಸರ್ಕಾರವನ್ನ ಕೆಟ್ಟದಾಗಿ ಬೈಯುವಂತಹ ಕೆಲಸ ಗ್ಯಾರಂಟಿ ಮಾಡ್ತಾರೆ. ಮತ್ತು ಉದ್ಘಾಟನೆ ಕಾರ್ಯಕ್ರಮದ ದಿನ ಕಪ್ಪು ಬಾವುಟ ತೋರಿಸ್ತೀನಿ ಅಂತಾನೋ, ಧಿಕ್ಕಾರ ಕೂಗ್ತೀನಿ ಅಂತಾನೋ, ಇನ್ನೇನಾದ್ರೂ ಒಂದು ನಾಡದ್ರೋಹಿ ಕೆಲಸ ಮಾಡ್ತಾರೆ, ದೇಶದ್ರೋಹದ ಕೆಲಸ ಮಾಡ್ತಾರೆ. ಈ ದೇಶದ ಸಂವಿಧಾನದ ಪರವಾಗಿ, ಈ ದೇಶದ ಸಂವಿಧಾನದಲ್ಲಿ ಇರುವ ರೀತಿಯಲ್ಲಿ ಯಾರಾದ್ರೂ ನಡ್ಕೊಳ್ತಿದ್ರೆ, ದಸರಾ ನಾಡ ಹಬ್ಬ ಸರ್ಕಾರದ ಹಣದಲ್ಲಿ ನಡೆಯುವಂತಹ ಆಚರಣೆ, ಅದಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಈ ಸಂವಿಧಾನ ಹೇಳುತ್ತೆ. ಆ ಸಂವಿಧಾನದಲ್ಲಿ ಹೇಳಿರೋದನ್ನ ನಾವು ಒಪ್ಪಲ್ಲ ಅಂದಮೇಲೆ ಅವರು ದೇಶದ್ರೋಹಿಗಳೇ ಆಗ್ತಾರೆ. ಸಂವಿಧಾನ ಒಪ್ಪದ ಯಾವನೇ ಆಗಿರ್ಲಿ ಅವನು ದೇಶದ್ರೋಹಿನೇ ಆಗೋದು. ಹೈಕೋರ್ಟ್ ಹೇಳಿ, ಸುಪ್ರೀಂ ಕೋರ್ಟ್ ಹೇಳಿ, ಆದ್ರೂ ಇವ್ರು ಬಾಯಿ ಮುಚ್ತಾ ಇಲ್ಲ ಅಂದ್ರೆ ದೇಶದ್ರೋಹಿಗಳೇ ಆಗ್ತಾರೆ, ಸಂವಿಧಾನ ದ್ರೋಹಿಗಳೇ ಆಗ್ತಾರೆ. ನೋಡೋಣ ಮುಂದೆ ಇನ್ನು ಏನೆಲ್ಲ ಮಾಡ್ತಾರೆ. ಇನ್ನೂ ಸಮಯ ಇದೆಯಲ್ಲ ಉದ್ಘಾಟನೆಗೆ. ಆ ಉದ್ಘಾಟನೆ ಸಮಯಕ್ಕೆ ಇನ್ನೊಂದು 4-5 ದಿನ ಇದೇ ರಂಪಾಟ ಮಾಡಿ ಒಟ್ಟಲ್ಲಿ ಸುದ್ದಿಯಲ್ಲಿ ಇರಬೇಕು. ಈ ಮಾಧ್ಯಮಗಳಿಗೆ ಬಿಜೆಪಿ ಬಕೆಟ್ ಹಿಡಿಬೇಕು, ಹಿಂದುತ್ವವಾದಿಗಳು ಬಕೆಟ್ ಹಿಡಿಬೇಕು, ಮೋದಿ ಗುಣಗಾನ ಮಾಡಬೇಕು ಅಷ್ಟೇ. ಅಂಥದಕ್ಕೆ ಯಾವೆಲ್ಲ ಮಾರ್ಗಗಳಿದಾವೋ ಎಲ್ಲ ಮಾರ್ಗಗಳನ್ನು ಉಪಯೋಗಿಸ್ಕೊಳ್ತಾರೆ. ಇಂತಹ ಕೆಟ್ಟ ಕೊಳಕ ಮನಸ್ಥಿತಿಯವರ ಮುಂದೆ ಹೋಗಿ ಮೈಕ್ ಹಿಡಿತಾರೆ. ಅದು ಅವರ ನೀಚತನ ಅಷ್ಟೇ. ಸೊ ಇದಿಷ್ಟು ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಹಿಂದುತ್ವವಾದಿಗಳಿಗೆ ದಸರಾ ಉದ್ಘಾಟನೆಯಲ್ಲಿ ಬಾನು ಮುಷ್ತಾಕ್ ಅವರು ಪಾಲ್ಗೊಳ್ಳೋ ಹಾಗಿಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಡೆಯೋ ಹಾಗಿಲ್ಲ, ಅವರು ಉದ್ಘಾಟನೆ ಮಾಡೋ ಹಾಗಿಲ್ಲ ಅನ್ನುವ ವಾದಕ್ಕೆ ಆಗಿರುವ ಮುಖಭಂಗ ಒಂದು ರೀತಿ ಕಪಾಳ ಮೋಕ್ಷ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.